ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ವೇರ್ ಮಾಡಿದ ಸಾರಿ ನಮ್ಮ ಸೈಟಲ್ಲಿ ಸ್ಟಾಕ್ ಇದೆ. ಆಮೇಲೆ ತಾರಾ ವೇರ್ ಮಾಡಿದ ಸಾರಿ ಸಹ ಸ್ಟಾಕ್ ಇದೆ. ಈಗ ನಾನು ಹೋಗ್ತಾ ಇರೋದು 2 ಫಂಕ್ಷನಿಗೆ. ಒಂದು ಸಣ್ಣ ಕಾರ್ಯಕ್ರಮ, ಒಂದು ಗೃಹ ಪ್ರವೇಶ. ಹಾಗೆ ಒಂದು ಸಣ್ಣ ಕಾರ್ಯಕ್ರಮ ಅಂದರೆ ಒಂದು ಶಾಪ್ ಓಪನಿಂಗ್ ಅಂದರೆ ತಾರನ ತಮ್ಮನ ಮತ್ತು ಎಲೆಕ್ಟ್ರಿಕಲ್ ಫರ್ನಿಚರ್, ಹಾಗೆ ಮನೆಗೆ ಬೇಕಾದ ಎಲ್ಲ ಐಟಮ್ಸ್ ಅವರ ಶಾಪಲ್ಲಿ ಸಿಗ್ತದೆ. ಹಾಗೆ ನಮಗೆ ಅಲ್ಲಿನ ವಿಶೇಷ ನೋಡುವ. ರೆಡ್ ರೂಟ್ ಅಂತ ಅಂದ್ರೆ ಅದು ಅದರ ಲೊಕೇಶನ್ ಎಲ್ಲಿ ಆಗ್ತದೆ ಅಂದರೆ ಮತ್ತೆ ಕಾಸರಗೋಡು ಮಂಗಳೂರು ಹೈವೇಯ ಸೈಡ್ ಈಗ ಅಂದರೆ ಅಂಬಿಕಾ ರೋಡ್, ಗಟ್ಟಿ ಸಮಾಜ ಆಪೋಸಿಟ್ ಅದರ ಲೊಕೇಶನ್ ಆಗ್ತದೆ. ಅಂದರೆ ನಿಮಗೆ ಎಂಥ ಐಟಮ್ಸ್ ಬೇಕು ಎಲ್ಲ ಇಲ್ಲಿ ಸಿಗ್ತದೆ. ಮತ್ತು ನಿಮಗೆ ಹೆಚ್ಚು ಮಾಹಿತಿ ತಿಳಿಬೇಕಿದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇನೆ, ನೀವಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ವಿಷಯಗಳೆಲ್ಲ ತಿಳ್ಕೊಳ್ಬೋದು. ಹಾಗೆ ನಾವು ಹೋಗುವಾಗ ಮತ್ತೆ ಓಪನಿಂಗ್ ಕಾರ್ಯಕ್ರಮ ಎಲ್ಲ ಕಳೆದಿದೆ, ಸ್ವಲ್ಪ ಲೇಟ್ ಆಗಿದೆ. ಆಮೇಲೆ ನಾವು ಹೋಗಿ ಮತ್ತೆ ಅಲ್ಲಿ ಅಂದರೆ ಅಲ್ಲಿನ ಚಹಾ ತಿಂಡಿ ಮತ್ತು ಹೋದಲ್ಲಿ ಫಸ್ಟ್ ನಾವು ಅದಕ್ಕೆಲ್ಲ ಹುಷಾರು ತಿನ್ನಲಿಕ್ಕೆ. ಹಾಗೆ ಅದೆಲ್ಲ ತಿಂದು ಆಮೇಲೆ ಸಣ್ಣ ಒಂದು ಐಟಮ್ಸ್ ನಾ ಪರ್ಚೇಸ್ ಮಾಡಿದೆ. ಅಂದರೆ ನನಗೆ ಒಂದು ಅಂದರೆ ಅದು ಪರ್ಚೇಸ್ ಮಾಡಬೇಕು ಆ ಒಂದು ಐಡಿಯಾದಲ್ಲೆಲ್ಲ ಇರಲಿಲ್ಲ ನಾನು. ಮತ್ತು ಅಲ್ಲಿ ಮುಟ್ಟಿದ ನಂತರ ಸಡನ್ನೇ ಪ್ಲ್ಯಾನಿಂಗ್ ಆದದ್ದು. ಹಾಗೆ ನಾನೊಂದು ಗ್ಯಾಸ್ ಸ್ಟವ್, ಅಂದರೆ ನನ್ನ ಗ್ಯಾಸ್ ಸ್ಟವ್ ಸ್ವಲ್ಪ ಹಾಳಾಗಿತ್ತು. ಹಾಗೆ ನಾನೊಂದು ಗ್ಯಾಸ್ ಸ್ಟವ್ ತಗೊಂಡೆ. ನಾನಂದರೆ ಸ್ಟೀಲಿದು ತಗೊಂಡದ್ದು. ನನಗೆ ಅದು ಗ್ಲಾಸಿದು ಬೇಗ ಹಾಳಾಗ್ತದೆ. ಅಂದರೆ ತಂದು ನನ್ನದೀಗ ಅಷ್ಟೇ 1-1.5 ವರ್ಷ ಆದದಷ್ಟೇ. ಅದು ಬೇಗ ಅಂದರೆ ಅದರ ಬೆಂಕಿಯೆಲ್ಲ ಬೇಗ ಸಣ್ಣದಾಗ್ತದೆ. ಹಾಗೆ ನಾನು ಮತ್ತು ಸ್ಟೀಲಿದು ನಮ್ಮದು ಹಳತ್ತು ಮೊದಲಿನ ಆ ಸ್ಟೈಲಲ್ಲಿ ಅದಂದರೆ ಒಳ್ಳೆದಿತ್ತು. ಪ್ರೆಸ್ಟೇಜ್ ಕಂಪ್ನಿದು ನಾನು ತಗೊಂಡದ್ದು. ಹಾಗೆ ನಾನು ಅದು ಪರ್ಚೇಸ್ ಮಾಡಿದೆ. ಅವರ ಈ ಶೋರೂಮು ದೊಡ್ಡ ಶೋರೂಮು, ಅಂದರೆ 5,000ದ ಮೇಲೆ ಪರ್ಚೇಸ್ ಮಾಡಿದರೆ ಒಂದು ಗಿಫ್ಟ್ ಕೂಪನ್ ಉಂಟು. ಅದರ ಪ್ರೈಸ್ ಕಾರು ಸಹ ಅವರೀಗ ಇಟ್ಟಿದ್ದಾರೆ. ಆ ಕಾರು ಯಾರಿಗೆ ಸಿಗ್ತದೆ ಅಂತ ಆ ಭಾಗ್ಯಶಾಲಿಯರು ನಮ್ಗೆ ನೋಡುವ. ಹಾಗೆ ಈಗ ಮತ್ತೆ ನಾವು ಅದೆಲ್ಲ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಇನ್ನು ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೇವೆ. ಆಗ ಅವ್ರ ಹತ್ರ ಎಲ್ಲ ಟಾಟಾ ಬೈ ಬೈ ಅಂತ ಹೇಳಿ ನಾವು ನಮ್ಮ ಯಾತ್ರೆ ಮುಂದುವರಿಸಿದೆವು. ಈ ಗೃಹ ಪ್ರವೇಶದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಇಷ್ಟೇ ಇರೋದು ಈ ವಿಡಿಯೋ. ಬೈ ಬಾಯ್.